ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ರಾಜ್ಯ ಕಾಂಗ್ರೆಸ್ನಲ್ಲಿ ಆಗ್ತಾ ಇರುವಂತಹ ಈ ಬೆಳವಣಿಗೆಗಳು ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಬಿಕಾಸ್ ಈಗ ನಾವು ಆಲ್ರೆಡಿ ಗಮನಿಸ್ತಾ ಇದ್ವಿ, ಡಿ ಕೆ ಶಿವಕುಮಾರ್ ಅವರು, ಸಿದ್ದರಾಮಯ್ಯ ಅವರು ಹೈಕಮಾಂಡ್ ಮುಂದೆ ತಮ್ಮ ವಾದಗಳು ಏನ್ ಮಾಡ್ಬೋದು, ಡಿಮ್ಯಾಂಡ್ಸ್ ಏನ್ ಇಡ್ಬೋದು ಅಂತ. ಅಟ್ ದ ಸೇಮ್ ಟೈಮ್ ನಾನು ಹೇಳ್ತಾ ಇದ್ದೆ, ಈಗ ಹೈಕಮಾಂಡ್ ಮುಂದೆ ಇರುವಂತಹ ಆಪ್ಷನ್ಗಳೇನು ನೋಡಿ. ಸಿಎಂ ಸಿದ್ದರಾಮಯ್ಯ ಬದಲಾವಣೆಗೆ ಉತ್ಸಾಹವನ್ನ ತೋರಿಸ್ತಾ ಇಲ್ಲ ರಾಹುಲ್ ಗಾಂಧಿ ಅವರು. ಬಿಕಾಸ್ ಅವ್ರನ್ಕಂದ್ರೆ ಒಂದ್ ರೀತಿ ಏನೋ ಒಂದು ಪ್ರೀತಿ ಇದೆ, ಜೊತೆಗೆ OBC ನಾಯಕತ್ವ ಬದಲಿಸಿದ್ರೆ ಪಕ್ಷಕ್ಕೆ ಬಹಳ ಡ್ಯಾಮೇಜ್ ಆಗುತ್ತೆ ಅನ್ನುವಂತ ಆತಂಕ ಕೂಡ ಸಹಜವಾಗಿ ಹೈಕಮಾಂಡ್ಗಿದೆ. ಇನ್ನು ಡಿ ಕೆ ಶಿವಕುಮಾರ್ ಅವರು DCM ಆಗಿ ಮುಂದುವರಿಲಿ ಅನ್ನುವಂತ ಪ್ಲಾನ್ ಕೂಡ ಇಟ್ಕೊಂಡಿದ್ದಾರೆ. ಡಿ ಕೆ ಶಿವಕುಮಾರ್ ತೃಪ್ತಿಪಡಿಸೋದಕ್ಕೆ ಅವರ ಸಹೋದರ DK ಸುರೇಶ್ಗೆ ರಾಜ್ಯಸಭಾ ಸ್ಥಾನ ನೀಡಬಹುದಾದಂತಹ ಸಾಧ್ಯತೆ ಇದೆ. ಇದಕ್ಕೆ DK ಒಪ್ಪಲಿಲ್ಲ ಅಂತ ಅಂದ್ರೆ, ಒಂದು ವೇಳೆ ಏನಾದ್ರೂ ನೋ ಅಂತ ಅಂದ್ರೆ ಖುದ್ದು DK ಶಿವಕುಮಾರ್ಗೆ CM ಸ್ಥಾನಕ್ಕೆ ಚಿಂತನೆ ನಡೆಸಬಹುದಾದಂತ ಆಪ್ಷನ್ ಕೂಡ ಇದೆ. ಒಂದು ವೇಳೆ DKಗೆ ಪಟ್ಟ ಕಟ್ಟಬೇಕು ಅಂತೇಳಿ ಸಿದ್ದರಾಮಯ್ಯ ಅವ್ರೇನಾದ್ರೂ ಒಪ್ಪಲಿಲ್ಲ ಅಂತ ಅಂದ್ರೆ ಆಗ ದಲಿತ ಸೂತ್ರವನ್ನ ಪ್ಲೇ ಮಾಡಬಹುದಾದಂತ ಸಾಧ್ಯತೆ ಇದೆ. ದಲಿತ CM ಅಂತ ಯೋಚನೆ ಮಾಡಿದಲ್ಲಿ ಅಲ್ಲಿ ಬರುವಂತ ಆಪ್ಷನ್, ಮೊದಲ ಆಪ್ಷನ್ ಡಾಕ್ಟರ್ G ಪರಮೇಶ್ವರ್ ಅವರು. ಹೈಕಮಾಂಡ್ ನ ಎರಡನೇ ಆಯ್ಕೆಯಲ್ಲಿ AICC ಅಧ್ಯಕ್ಷರಾದಂತ ಮಲ್ಲಿಕಾರ್ಜುನ್ ಖರ್ಗೆ ಅವರು. ಸೊ ಅಲ್ಲಿಗೆ ಇದು ಹೈಕಮಾಂಡ್ ನ ಮುಂದೆ ಇರುವಂತ ಆಯ್ಕೆಗಳು. ಏನ್ ದಲಿತ CM ಮಾಡಬೇಕು ಅನ್ನುವಂತ ಕೂಗ್ ಪದೇ ಪದೇ ಬರ್ತಾ ಇದೆಯಲ್ಲ, ಅದಕ್ಕೆ ಬಂದ್ರೆ ಫಸ್ಟ್ ಆಪ್ಷನ್ ಬರೋದು ಗೃಹ ಸಚಿವರಾದಂಥ ಡಾಕ್ಟರ್ G ಪರಮೇಶ್ವರ್ ಅವರು. ಅವರಿಲ್ಲ ಅಂತ ಅಂದ್ರೆ AICC ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಇವರನ್ನ. ಸೊ ಹೈಕಮಾಂಡ್ ಮುಂದೆ ಈ ತರದ ಆಪ್ಷನ್ಗಳಿದೆ. ಬಿಕಾಸ್ ಹೈಕಮಾಂಡ್ ಕೂಡ ಅಳೆದು ತೂಗಿ ನಿರ್ಧಾರಗಳನ್ನ ತೆಗೆದುಕೊಳ್ಬೇಕಾದಂತ ಸನ್ನಿವೇಶದಲ್ಲಿರೋದು. ಯಾಕಂದ್ರೆ ಯಾವ ಕಾರಣಕ್ಕೆ ನಾಯಕತ್ವದ ವಿಚಾರನ ಹೈಕಮಾಂಡ್ ಇಲ್ಲಿವರೆಗೂ ಟಚ್ ಮಾಡಿಲ್ಲ, ಅಥವಾ ಇಷ್ಟೆಲ್ಲ ಗೊಂದಲಗಳು ರಾಜ್ಯದಲ್ಲಿ ಆಗ್ತಾ ಇದ್ರು ಕೂಡ ಇಲ್ಲಿವರೆಗೂ ಹೈಕಮಾಂಡ್ ಒಂದು ಕ್ಲಾರಿಟಿ ಕೊಟ್ಟಿರಲಿಲ್ಲ ಅಂತ ಅಂದ್ರೆ ಅದಕ್ಕೆಲ್ಲ ಇದೇ ಕಾರಣ. ಇನ್ನ ನಾಯಕತ್ವ ಬದಲಿಸಿದ್ರೆ ಸಿದ್ದರಾಮಯ್ಯ ಅವರಿಗೆ ಸಿಗೋದೇನು? ರಾಜ್ಯದಿಂದ ರಾಷ್ಟ್ರ ರಾಜಕಾರಣಕ್ಕೆ ಸಿದ್ದರಾಮಯ್ಯ ಅವರಿಗೆ ಪ್ರಮೋಷನ್ ಸಿಗಬಹುದು, ಮಲ್ಲಿಕಾರ್ಜುನ್ ಖರ್ಗೆ ಹುದ್ದೆಗೆ ರಿಪ್ಲೇಸ್ಮೆಂಟ್ ಮಾಡಬಹುದು. ಅದಕ್ಕೂ ಕೂಡ ಹೈಕಮಾಂಡ್ ಚಿಂತನೆ ನಡೆಸ್ತಾ ಇದೆ. ಕೆಲವೇ ದಿನಗಳಲ್ಲಿ AICC ಅಧ್ಯಕ್ಷರ ಅವಧಿ ಕೂಡ ಅಂತ್ಯ ಆಗ್ತಾ ಇದೆ. ಹೀಗಾಗಿ ಸಿದ್ದರಾಮಯ್ಯ ಅವರಿಗೆ ಒಂದು ರೀತಿ ಬಡ್ತಿ ಸಿಗ್ದಂಗೆ AICC ಅಧ್ಯಕ್ಷ ಹುದ್ದೆ ಕೊಡಬಹುದಾದಂತ ಸಾಧ್ಯತೆ ಇದೆ. ಅಂದ್ರೆ ಅವ್ರನ್ನೊಂದು ಸಮಾಧಾನ ಪಡಿಸ್ಬೇಕಲ್ಲ. ಈಗ ನೀವು ಸಿದ್ದರಾಮಯ್ಯ ಅವರನ್ನ CM ಸ್ಥಾನದಿಂದ ಕೆಳಗಿಳಿಸಿದೀವಿ ಅಂತಂದ್ರೆ ಅಟ್ಲೀಸ್ಟ್ ಅವ್ರಿಗೊಂದು ಸ್ಯಾಟಿಸ್ಫ್ಯಾಕ್ಷನ್ ಇರಬೇಕು, ಒಂದು ತೃಪ್ತಿ ಸಿಗಬೇಕು. ಹಂಗಾಗಿ ಅವರಿಗೆ AICC ಅಧ್ಯಕ್ಷ ಹುದ್ದೆ ಏನಾದರೂ ಕೊಟ್ರೆ ಆ ಥರದ ಚಾನ್ಸಸ್ ಕೂಡ ನಾವಿಲ್ಲಿ ಅಲ್ಲಗಳಿಯಂಗಿಲ್ಲ. ಇನ್ನು AICC ಹುದ್ದೆ ಏನಾದರೂ ಬೇಡ ಅಂತ ಅಂದ್ರೆ ರಾಜ್ಯಸಭೆಯ ವಿಪಕ್ಷ ನಾಯಕ ಸ್ಥಾನ ನೀಡುವಂತಹ ಸಾಧ್ಯತೆ ಇದೆ. ಸೊ ಈ ಎಲ್ಲ ಪ್ಲಾನ್ಗಳನ್ನ ಹೈಕಮಾಂಡ್ ಇಟ್ಕೊಂಡಿರೋದು. ಸೊ ಹೈಕಮಾಂಡ್ ಯಾವ ರೀತಿಯಾಗಿ ಇಬ್ರು ನಾಯಕರನ್ನು ಕನ್ವಿನ್ಸ್ ಮಾಡುತ್ತೆ, ಅಥವಾ ಈ ಇಬ್ರು ನಾಯಕರು ಹೈಕಮಾಂಡ್ನ ಹೇಗೆ ಕನ್ವಿನ್ಸ್ ಮಾಡ್ತಾರೆ, ಇದೆಲ್ಲವೂ ಕೂಡ ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ಗ್ಯಾರಂಟಿ ನ್ಯೂಸ್ ನ ಎಡಿಟರ್ ಸತೀಶ್ ಆಂಜಿನಪ್ಪ ಲೈವ್ ಜಾಯ್ನ್ ಆಗ್ತಾ ಇದ್ದಾರೆ. ಸತೀಶ್, ಇಷ್ಟು ದಿನಗಳ ಕಾಲ ರಾಜ್ಯ ಕಾಂಗ್ರೆಸ್ ನಲ್ಲಿ ಈ ನಾಯಕತ್ವ ಬದಲಾವಣೆ ಆಗತ್ತೆ ಹೈಕಮಾಂಡ್ ಕರೆಯುತ್ತೆ ಅಂತ ಹೇಳ್ತಾ ಇದ್ರು. ಬಟ್ ಈಗ ಹೈಕಮಾಂಡ್ ಕರೆದಿದೆ. ಈಗ ನಾಳೆನೇ ಕ್ಲೈಮ್ಯಾಕ್ಸ್, ಏನಾದ್ರೂ ಫಾರ್ಮುಲಾ ರೆಡಿ ಆಗಿದೆಯಾ ಹೇಗೆ ಅಂತ? ಪ್ರಭು, ಕಳೆದ 6 ತಿಂಗಳಿಂದ ಆಲ್ಮೋಸ್ಟ್ 2.5 ವರ್ಷ ಆದ ನಂತರ ಏನು ಚರ್ಚೆ ಆಗ್ತಾ ಇತ್ತು ನಾಯಕತ್ವ ಬದಲಾವಣೆ ಕರ್ನಾಟಕದಲ್ಲಿ ಅನ್ನೋ ಒಂದು ವಿಚಾರವಾಗಿ, ಕೊನೆಗೂ ಈಗ ಪಂಚರಾಜ್ಯಗಳ ಚುನಾವಣಾ ಫಲಿತಾಂಶದ ಬಳಿಕ ಈಗ ಮತ್ತೆ ಚರ್ಚೆ ಆಗ್ತಾ ಇದೆ. ನಿಜಕ್ಕೂ ಕೂಡ ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ ಆಗುತ್ತಾ ಇಲ್ವಾ ಅನ್ನೋ ಒಂದು ಗೊಂದಲ ಇತ್ತು. ಆ ಗೊಂದಲಗಳಿಗೆ ತೆರೆ ಎಳೆಯುವಂಥ ಒಂದು ಪ್ರಯತ್ನವನ್ನು ಬಹುಶಃ ಕಾಂಗ್ರೆಸ್ ಹೈಕಮಾಂಡ್ ಸ್ವತಃ ಮಾಡ್ತಾ ಇದೆ ಅಂತ ಹೇಳ್ಬೋದು ಪ್ರಭು. ಯಾಕಂದರೆ ಇವತ್ತು ಕನ್ಫರ್ಮ್ ಆಗ್ತಾ ಇದೆ, ಸಿದ್ದರಾಮಯ್ಯ ಹಾಗೂ DCM DK ಶಿವಕುಮಾರ್ ಇಬ್ಬರು ಕೂಡ ಡೆಲ್ಲಿಗೆ ಹೋಗ್ತಾ ಇದ್ದಾರೆ. ಸೊ ಸಂಜೆ 7 ಗಂಟೆಗೆ ಅವರು ಫ್ಲೈಟ್ ದೆಹಲಿಗೆ ಹೋಗ್ತಾ ಇದ್ದಾರೆ. ನಾಳೆ ಬೆಳಗ್ಗೆ 11 ಗಂಟೆಗೆ ರಾಹುಲ್ ಗಾಂಧಿ ಅವ್ರ ಜೊತೆ ಮತ್ತು ಸೋನಿಯಾ ಗಾಂಧಿ ಜೊತೆ ಸಭೆ ಇದೆ ಅನ್ನೋ ಒಂದು ಮಾಹಿತಿ ಬರ್ತಾ ಇದೆ. ಮಲ್ಲಿಕಾರ್ಜುನ್ ಖರ್ಗೆ, KC ವೇಣುಗೋಪಾಲ್ ಹಾಗೂ ಸುರ್ಜೇವಾಲಾ ಈ ಒಂದು ಸಭೆಯಲ್ಲಿ ಇರ್ತಾರೆ. ಕರ್ನಾಟಕದಿಂದ ಸಿದ್ದರಾಮಯ್ಯ ಹಾಗೂ DK ಶಿವಕುಮಾರ್ ಮಾತ್ರ ಇರ್ತಾರೆ. ಒಟ್ಟು 7 ಜನ ಜೊತೆ, ಈ 6 ಜನರ ಜೊತೆ ಈ ಒಂದು ಸಭೆ ಆಗುತ್ತೆ ಪ್ರಭು. ಈ ಒಂದು ಸಭೆಯಲ್ಲಿ ಪ್ರಮುಖವಾಗಿ ನಾವು ಕಳೆದ ಸಾಕಷ್ಟು ದಿನಗಳಿಂದ ಚರ್ಚೆ ಆಗ್ತಿರ್ತಕ್ಕಂಥದ್ದು CM ಬದಲಾವಣೆ ಆಗ್ತಾರಾ ಅಥವಾ ಸಂಪುಟ ಪುನರ್ರಚನೆ ಆಗುತ್ತಾ, ಈ ವಿಚಾರವಾಗಿ ಚರ್ಚೆ ಆಗ್ತಾ ಇದೆ. ಸೊ ಸಿದ್ದರಾಮಯ್ಯ ವರ್ಸಸ್ DK ಶಿವಕುಮಾರ್ ಈ ಒಂದು ಕುರ್ಚಿ ಫೈಟ್ನಲ್ಲಿ ಯಾರು ಗೆಲ್ತಾರೆ ಅನ್ನೋ ಒಂದು ಲೆಕ್ಕಾಚಾರ. ಬಟ್ ಇದುವರೆಗೂ ಕೂಡ ಈ ಒಂದು ಕುರ್ಚಿ ಕಿತ್ತಾಟದಲ್ಲಿ CM ಚೇಂಜ್ ಆಗ್ತಾರೆ ಅನ್ನೋದ್ರ ಬಗ್ಗೆ ಎಲ್ಲೂ ಸ್ಪಷ್ಟವಾಗಿ ಯಾರೂ ಹೇಳಿಲ್ಲ. ಅಥವಾ ಒಂದು ವೇಳೆ ಚೇಂಜ್ ಆದರೂ ಕೂಡ DK ಶಿವಕುಮಾರ್ CM ಆಗ್ತಾರೆ ಅನ್ನೋ ಒಂದು ವಿಚಾರದಲ್ಲೂ ಕೂಡ ಯಾವುದೇ ರೀತಿಯ ಸ್ಪಷ್ಟತೆ ಇಲ್ಲ. ಇಲ್ಲಿ ಕೆಲವೊಂದಿಷ್ಟು ಆಪ್ಷನ್ಸ್ ನೀವು ಈಗಾಗಲೇ ಅದನ್ನ
ಹೇಳಿದ್ದೀರಾ ಸ್ಕ್ರೀನ್ ಮೇಲೆ ಕೆಲವೊಂದಿಷ್ಟು ಗ್ರಾಫಿಕ್ಸ್ ಪಾಯಿಂಟ್ ಮುಖಾಂತರ ಪ್ರಭು. ವಿಶೇಷವಾಗಿ ಓಕೆ, ಒಂದು ವೇಳೆ ಈಗಾಗಲೇ 8 ವರ್ಷಗಳ ಕಾಲ ಸುದೀರ್ಘವಾಗಿ ಸಿ ಎಂ ಆಗಿ ದಾಖಲೆ ಮಾಡಿರುವಂಥ ಸಿದ್ದರಾಮಯ್ಯನವರು ತಾವೇ ಒಂದು ವೇಳೆ ಸಿ ಎಂ ಕುರ್ಚಿಯನ್ನು ಬಿಟ್ಕೊಟ್ರೆ, ನಾನು ಸಿ ಎಂ ಕುರ್ಚಿಯನ್ನು ಬಿಟ್ಕೊಡ್ತೀನಿ ಅನ್ನೋ ಒಂದು ನಿರ್ಧಾರಕ್ಕೆ ಬಂದರೆ, ಹೈಕಮಾಂಡ್ ಒಂದು ಹೇಳಿದ್ರೆ ಯಾರಾಗ್ತಾರೆ ಸಿ ಎಂ ಅಂತ. ಸೊ ಈಗಾಗಲೇ ಸಹಜವಾಗಿಯೇ KPCC ಅಧ್ಯಕ್ಷರು ಆಗಿರ್ತಕ್ಕಂಥ DCM DK ಶಿವಕುಮಾರ್ ಕಳೆದ 1 ವರ್ಷದಿಂದ ಆ ಒಂದು ಕುರ್ಚಿ ಮೇಲೆ ಕಣ್ಣಿಟ್ಟಿದ್ದಾರೆ. ಸೊ ಅಷ್ಟು ಸುಲಭವಾಗಿ ಸಿದ್ದರಾಮಯ್ಯ ಒಪ್ಕೊಳ್ತಾರ DK ಶಿವಕುಮಾರ್ಗೆ ಸೀಟ್ ಬಿಟ್ಕೊಡೋದಕ್ಕೆ, ಅಥವಾ ಸಿದ್ದರಾಮಯ್ಯ ಕ್ಯಾಂಪ್ನವರು ಅಷ್ಟು ಸುಲಭವಾಗಿ ಒಪ್ಕೊಳ್ತಾರ ಅಂತ. ಸೊ ಹೀಗಾಗಿನೇ ಒಂದಿಷ್ಟು ಸೂತ್ರಗಳನ್ನು ರೆಡಿ ಮಾಡ್ಕೊಂಡಿದ್ದಾರೆ ಅಂತ. ಅಂದರೆ ಇಲ್ಲಿ ಸಿದ್ದರಾಮಯ್ಯನವರು ತಮ್ಮದೇ ಆದಂಥ ಒಂದು ವಾದವನ್ನು ಮಂಡಿಸಬಹುದು. ಇನ್ನೂ 1 ವರ್ಷ 2 ವರ್ಷ ಟೈಮ್ ಇದೆ, ಬಿಟ್ಬಿಡಿ ಈ ಅವಧಿಗೆ, ನಾನೇ ಮುಂದುವರಿತೀನಿ ಅನ್ನೋ ಒಂದು ಮನವಿಯನ್ನು ಕೂಡ ಮಾಡ್ಕೊಳ್ಬಹುದು. ಜೊತೆಗೆ ಶಾಸಕರ ಅಭಿಪ್ರಾಯವನ್ನು ಕೇಳಿ ಶಾಸಕರು ಏನು ಹೇಳ್ತಾರೆ ಅದಕ್ಕೆ ನಾನು ಬದ್ಧ ಅನ್ನೋ ಒಂದು ಮಾತನ್ನು ಕೂಡ ಅಲ್ಲಿ ಹೇಳಬಹುದು ಅನ್ನೋ ಲೆಕ್ಕಾಚಾರ ಇದೆ. ಆಬ್ವಿಯಸ್ಲಿ ಶಾಸಕರ ಒಂದು ಅಭಿಪ್ರಾಯವನ್ನು ಸಂಗ್ರಹಿಸಿದರೆ ಅದು ಸಿದ್ದರಾಮಯ್ಯನ ಪರವಾಗೇ ಇರುತ್ತೆ. ಹೀಗಾಗಿ ಸಿದ್ದರಾಮಯ್ಯನವರಿಗೆ ಅದೊಂದು ಧೈರ್ಯ, ನಾನೇ ಸಿ ಎಂ ಆಗಿ ಮುಂದುವರಿಬಹುದು ಅಂತ. ಇದ್ರ ಜೊತೆಗೆ ತುರ್ತಾಗಿ ಈಗ 3 ವರ್ಷ ಆಗಿಬಿಟ್ಟಿದೆ, ತುರ್ತಾಗಿ ನಮಗೆ 136 137 ಶಾಸಕರಿದ್ದಾರೆ. ಸೊ ಅವ್ರಿಗೆ ನಾವು ಬೇರೆ ಶಾಸಕರಿಗೂ ಕೂಡ ಸಚಿವ ಸ್ಥಾನವನ್ನು ಕೊಡಬೇಕು ಅನ್ನೋ ಲೆಕ್ಕಾಚಾರವಾಗಿ ಈಗಾಗಲೇ ಸಿದ್ದರಾಮಯ್ಯ ಸುಮಾರು 15 ಜನರ ಶಾಸಕರನ್ನು, ಅಂದರೆ ಅವ್ರಿಗೆ ಸಚಿವ ಸ್ಥಾನ ಕೊಡಬೇಕು ಅಂತ ಒಂದು ಪಟ್ಟಿಯನ್ನು ತಗೊಂಡು ಹೋಗ್ತಾ ಇದ್ದಾರೆ ಅನ್ನೋ ಒಂದು ಲೆಕ್ಕಾಚಾರ ಕೂಡ ಇದೆ ಪ್ರಭು. ಇದ್ರ ಜೊತೆಗೇ DK ಶಿವಕುಮಾರ್ ಕೂಡ ಅಷ್ಟು ಸುಲಭವಾಗಿ ಹೈಕಮಾಂಡ್ ಸೂತ್ರವನ್ನು ಒಪ್ಕೊಳ್ಳೋದಿಲ್ಲ. ಸಹಜವಾಗಿಯೇ ನಾನು ಶಿಸ್ತಿನ ಸಿಪಾಯಿ, ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ ಅಂತ ಪದೇ ಹೇಳ್ತಾ ಇರ್ತಾರೆ DK ಶಿವಕುಮಾರ್. ಸೊ ಈ ಹಿನ್ನೆಲೆಯಲ್ಲಿ ತ್ಯಾಗ ಮಾಡಿದ್ದೀನಿ, ನನ್ನ ತ್ಯಾಗಕ್ಕೆ ಬೆಲೆ ಇಲ್ವಾ, ನನಗೆ ಒಂದು ಅವಕಾಶ ಕೊಡಿ, ನನಗೂ ಕೂಡ ಸಿ ಎಂ ಆಗಬೇಕನ್ನೋ ಒಂದು ಆಸೆ ಇದೆ, ಆಸೆಯನ್ನು ಪೂರೈಸಿ, ನೀವೇ ಈ ಹಿಂದೆ ಕೊಟ್ಟ ಮಾತಿನಂತೆ ನಡ್ಕೊಳ್ಳಿ ಅನ್ನೋ ಒಂದು ಮಾತನ್ನು DK ಶಿವಕುಮಾರ್ ಹೇಳ್ತಾರೆ ಅನ್ನೋ ಲೆಕ್ಕಾಚಾರ. ಒಂದು ವೇಳೆ ಇದೆಲ್ಲದಕ್ಕೂ ಕೂಡ ಹೈಕಮಾಂಡ್ ತನ್ನದೇ ಆದ ರೀತಿಯ ಸೂತ್ರವನ್ನು ಕೊಡಬಹುದು, ಸಿದ್ದರಾಮಯ್ಯನವ್ರಿಗೆ ACC ಅಧ್ಯಕ್ಷ ಸ್ಥಾನ ಕೊಡಬಹುದು ಅನ್ನೋ ಲೆಕ್ಕಾಚಾರ ಇದೆ. ಇದೆಲ್ಲವೂ ಸ್ಪೆಕ್ಯುಲೇಷನ್ಸ್, ಯಾಕಂದರೆ ACC ಅಧ್ಯಕ್ಷ ಸ್ಥಾನ ಕೆಲವೇ ದಿನದಲ್ಲಿ ಮುಕ್ತಾಯ ಆಗುತ್ತೆ. ಜೊತೆಗೆ ರಾಜ್ಯಸಭೆಯ ವಿರೋಧ ಪಕ್ಷದ ನಾಯಕನಾಗಿ ಕೂಡ ಅವಕಾಶ ಕೊಡಬಹುದೇನೋ ಸಿದ್ದರಾಮಯ್ಯನವರಿಗೆ, ಆದ ರೀತಿಯ ಒಂದು ಆಫರ್ ಮಾಡಬಹುದು ಸಿದ್ದರಾಮಯ್ಯನವರಿಗೆ ಅನ್ನೋ ಒಂದು ಮಾತು ಈಗ ಕೇಳಿ ಬರ್ತಾ ಇದೆ. ಯಾಕಂದರೆ ರಾಜ್ಯಸಭಾ ಸದಸ್ಯ ಇನ್ನೇನು ಈ ಅವಧಿಗೆ ಮುಕ್ತಾಯ ಆಗುತ್ತೆ, ಜೂನ್ಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಅವಧಿ ಕೂಡ ಮುಕ್ತಾಯ ಆಗುತ್ತೆ. ಆ ಒಂದು ಸ್ಥಾನಕ್ಕೆ ಸಿದ್ದರಾಮಯ್ಯನ ಕಳಿಸಿ ಇಲ್ಲಿ ಹೊಸ ನಾಯಕತ್ವಕ್ಕೆ ಅವಕಾಶ ಮಾಡಿಕೊಡ್ಬಹುದಾ ಅಂತ. ಬಟ್ ಸಿದ್ದರಾಮಯ್ಯನವರು ಈಗಾಗಲೇ ಕಡಾಖಂಡಿತವಾಗಿ ಹೇಳಿದ್ದಾರೆ, ನಾನು ಯಾವುದೇ ಕಾರಣಕ್ಕೂ ರಾಷ್ಟ್ರ ರಾಜಕಾರಣಕ್ಕೆ ಹೋಗೋದಿಲ್ಲ ಅಂತ. ಸೊ ಹಾಗಿದ್ರೆ ಏನಪ್ಪ ಆಪ್ಷನ್ನು ಅನ್ನೋ ಒಂದು ಲೆಕ್ಕಾಚಾರ ಇದೆ. ನಾಳೆ ಬೆಳಗ್ಗೆ 11 ಗಂಟೆಗೆ ಸಭೆ ಶುರುವಾಗುತ್ತೆ ಪ್ರಭು. ಅಲ್ಲಿಯವರೆಗೂ ಯಾರಿಗೂ ಕೂಡ ಸ್ಪಷ್ಟತೆ ಇಲ್ಲ. ಒಂದಂತೂ ಏನು ಸ್ಪಷ್ಟ ಆಗ್ತಾ ಇದೆ, ಬಹುಶಃ ನಾಯಕತ್ವ ಬದಲಾವಣೆ ಆಗುತ್ತಾ ಅಥವಾ ಸಂಪುಟ ವಿಸ್ತರಣೆನ, ಈ ಒಂದು ಎರಡೇ ವಿಚಾರದಲ್ಲಿ ಚರ್ಚೆ ಆಗಬೇಕಾಗಿದೆ. ಒಂದು ವೇಳೆ ಸಿದ್ದರಾಮಯ್ಯ ಮತ್ತೊಂದು ರೀತಿಯ ಒಂದು ಸೂತ್ರವನ್ನು ಮುಂದಿಡಬಹುದು ಹೈಕಮಾಂಡ್ ಮುಂದೆ ಅನ್ನೋ ಲೆಕ್ಕಾಚಾರ ಇದೆ. ಆಯಿತು, ನಾನು ಬಿಟ್ಕೊಡ್ತೀನಿ ಪದವಿಯನ್ನು, ಬಟ್ KPCC ಅಧ್ಯಕ್ಷನ ಬಿಟ್ಕೊಡ್ಬೇಕು, DK ಶಿವಕುಮಾರ್ ಸಿ ಎಂ ಆದರೆ 4 ಹೆಚ್ಚುವರಿ DCMಗಳನ್ನು ಮಾಡಬೇಕು ಅನ್ನೋ ಒಂದು ಸೂತ್ರವನ್ನು ಕೂಡ ಮುಂದಿಡಬಹುದು ಸಿದ್ದರಾಮಯ್ಯನವರ ಲೆಕ್ಕಾಚಾರ. ಅದರಲ್ಲಿ ಸಿದ್ದರಾಮಯ್ಯನ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಕೂಡ DCM ಆಗಬೇಕು ಅನ್ನೋ ಒಂದು ಪಟ್ಟನ್ನು ಕೂಡ ಇಡಬಹುದು ಸಿದ್ದರಾಮಯ್ಯನವರು ಅನ್ನೋ ಒಂದು ಲೆಕ್ಕಾಚಾರ ಬರ್ತಾ ಇದೆ. ಜೊತೆಗೆ ಮುಸ್ಲಿಂ, ದಲಿತ ಮತ್ತು ಲಿಂಗಾಯತ, OBC 4 ಜನರಿಗೆ ಸಮುದಾಯವಾರು DCM ಸ್ಥಾನ ಕೊಡಬೇಕು ಅನ್ನೋ ಲೆಕ್ಕಾಚಾರದಲ್ಲೂ ಕೂಡ ಸಿದ್ದರಾಮಯ್ಯನವರು ಇದ್ದಂತೆ ಕಾಣಿಸ್ತಾ ಇದೆ. ಇವೆಲ್ಲವೂ ಕೂಡ ಸ್ಪೆಕ್ಯುಲೇಷನ್ಸ್, ಅವರ ಒಂದು ಆಪ್ತ ಮೂಲಗಳ ಮಾಹಿತಿ ಅಷ್ಟೇ. ಎಲ್ಲೂ ಕೂಡ ಅಧಿಕೃತವಾಗಿ ಇದುವರೆಗೂ ಕೂಡ ಇದೇ ರೀತಿ ಆಗ್ಬಿಡುತ್ತೆ ಅಂತ ಇಲ್ಲ ಪ್ರಭು. ಬಟ್ ಒಂದಂತೂ ಸ್ಪಷ್ಟ, ರಾಷ್ಟ್ರೀಯ ಮಾಧ್ಯಮಗಳು ಕೂಡ ಈ ಮಾತನ್ನು ಹೇಳ್ತಾ ಇದ್ದಾವೆ, ಕರ್ನಾಟಕಕ್ಕೆ ಹೊಸ CM ಬರಬಹುದು ಅನ್ನೋ ಲೆಕ್ಕಾಚಾರ, ಒಂದು ನಿರೀಕ್ಷೆ ಇದ್ದಂತೆ ಕಾಣಿಸ್ತಾ ಇದೆ ಪ್ರಭು. ಸತೀಶ್, ಈಗ ಆ ಚಾನ್ಸಸ್ ಎಷ್ಟಿರಬಹುದು ಅಂತ, ಆಮೇಲೆ ನಾಳೆ ನಡೆಯುವಂತ ಮೀಟಿಂಗ್ ನ ಮೇನ್ ಅಜೆಂಡಾ ಏನಾಗಿರಬಹುದು ಅಂತ ಪ್ರಭು, ಇದೇ ವಿಚಾರ. ಕರ್ನಾಟಕದಲ್ಲಿ ನಾಯಕತ್ವ ಬದಲಾವಣೆ ಆಗಬೇಕಾ ಬೇಡವಾ, ಇದೇ ಮೇನ್ ಅಜೆಂಡಾ ಅನ್ನೋ ಲೆಕ್ಕಾಚಾರ ಇದೆ. ಯಾಕಂದರೆ ನೀವು ಕೇರಳ ಬಿಟ್ಟರೆ ಪಂಚರಾಜ್ಯಗಳ ಚುನಾವಣೆ ರಿಸಲ್ಟಲ್ಲಿ ಕೇರಳದಲ್ಲಿ ಮಾತ್ರ UDF ಅಂದರೆ ಕಾಂಗ್ರೆಸ್ ನೇತೃತ್ವದ UDF ಅಧಿಕಾರಕ್ಕೆ ಬಂತು. ತಮಿಳುನಾಡಲ್ಲಿ ಕೇವಲ 5 ಮಾತ್ರ ಗೆದ್ದರು, ಬಟ್ TVK ಸಪೋರ್ಟ್ ಮಾಡೋ ಸರ್ಕಾರವನ್ನು ರಚನೆಗೆ ಸಪೋರ್ಟ್ ಮಾಡಿದ್ರು. ಅದು ಬಿಟ್ಟರೆ ಅಸ್ಸಾಮಲ್ಲಿ ಗೆಲ್ಲಕ್ಕಾಗಿಲ್ಲ, ಪುದುಚೇರಿ ಗೆಲ್ಲಕ್ಕಾಗಿಲ್ಲ, ಆಮೇಲೆ ವೆಸ್ಟ್ ಬೆಂಗಾಲಲ್ಲಿ ಗೆಲ್ಲಕ್ಕಾಗಿಲ್ಲ. ಎಲ್ಲವೂ ಕೂಡ ಕಾಂಗ್ರೆಸ್ ಸಾಧನೆ ಶೂನ್ಯ. ಸೊ ಹಾಗಾಗಿ ಬದಲಾವಣೆ ಮಾಡಿದ್ರೆ ಏನು ಕಳ್ಕೊಳ್ಳೋದೇನಿದೆ ಅನ್ನೋ ರೀತಿಯಾಗಿ ಇದ್ದಂತೆ ಕಾಣಿಸ್ತಾ ಇದೆ. ಜೊತೆಗೆ ಇಡೀ ರಾಜ್ಯದಲ್ಲಿ ಸ್ಟ್ರಾಂಗೆಸ್ಟ್ ಕಾಂಗ್ರೆಸ್ ಪಾರ್ಟಿ ಎಲ್ಲಪ್ಪ ಅಂದರೆ ಅದು ಲೋಕಲ್ ಲೀಡರ್ಸಲ್ಲಿ ಪಾರ್ಟಿ ಜಾಸ್ತಿ ಸ್ಟ್ರಾಂಗ್ ಆಗಿರೋದು ಕರ್ನಾಟಕದಲ್ಲಿ. ಹೀಗಾಗಿನೇ ಚಾನ್ಸ್ ಕೊಡಬಹುದಾ ಬೇರೆ ನಾಯಕರಿಗೆ ಅನ್ನೋ ರೀತಿಯಾಗಿ ಕೂಡ ಚರ್ಚೆ ಆಗ್ತಾ ಇದೆ. ಸೊ DK ಶಿವಕುಮಾರ್ ಸ್ಟ್ರಾಂಗೆಸ್ಟ್ KPCC ಅಧ್ಯಕ್ಷರಾಗಿ ಹೊರಹೊಮ್ಮಿದ್ದಾರೆ, ಅವ್ರಿಗೊಂದು ಚಾನ್ಸ್ ಕೊಡೋಣವಾ
ಅನ್ನೋ ಲೆಕ್ಕಾಚಾರ ಇದೆ. ಅದು ಅವರು ಕೂಡ ರೇಸ್ನಲ್ಲಿದ್ದಾರೆ ರಾಮ್, ಈಗಾಗಲೇ ಗೊತ್ತಿರುವಂತೆ. ಜೊತೆಗೆ ಪರಮೇಶ್ವರ್ ಹೆಸರು ಕೂಡ ಇಲ್ಲಿ ಕೇಳಿ ಬರ್ತಾ ಇದೆ. ಇವರ ಆಪ್ಷನ್, ಸಿದ್ದರಾಮಯ್ಯನವರ ಆಪ್ಷನ್, ಮೊದಲ ಆಪ್ಷನ್ ಪರಮೇಶ್ವರ್ CM ಆಗಬೇಕು ದಲಿತ ಕೋಟಾದಲ್ಲಿ ಅನ್ನೋ ಒಂದು ಲೆಕ್ಕಾಚಾರದಲ್ಲೂ ಕೂಡ ಅವರ ಒಂದು ಸೂತ್ರವನ್ನು ಮುಂದಿಡಬಹುದು ಅನ್ನೋ ಒಂದು ಲೆಕ್ಕಾಚಾರದ್ದು ಕೂಡ ಇಲ್ಲಿ ಕೇಳಿ ಬರ್ತಾ ಇದೆ ಪ್ರಭು. ಹೀಗಾಗಿ ನಾಯಕತ್ವ ಬದಲಾವಣೆನ ಅಥವಾ ಸಂಪುಟ ಪುನರಚನೆ ಆಗುತ್ತಾ, ಅಥವಾ DK ಶಿವಕುಮಾರನ DCM ಆಗಿ ಮುಂದುವರಿಸ್ತಾರಾ, ಸಿದ್ದರಾಮಯ್ಯನವರು CM ಆಗಿ ಮುಂದುವರಿಸ್ತಾರಾ, ಇದೆಲ್ಲವೂ ಕೂಡ ನಾಳೆ ಬೆಳಗ್ಗೆ 11 ಗಂಟೆ ನಂತರ ಏನು ಮೀಟಿಂಗಲ್ಲಿ ಚರ್ಚೆ ಆಗುತ್ತೆ. ಯಾರ ಅಭಿಪ್ರಾಯ ಏನು, ಶಾಸಕರ ಅಭಿಪ್ರಾಯ ಏನು, ಅಥವಾ ಕಾಂಗ್ರೆಸ್ ನಾಯಕರ ಅಭಿಪ್ರಾಯ ಏನು, ಯಾರನ್ನು ಬದಲಾವಣೆ ಮಾಡಿದ್ರೆ ಏನೆಲ್ಲ ಪರಿಣಾಮವನ್ನು ಎದುರಿಸಬೇಕಾಗುತ್ತೆ ಕರ್ನಾಟಕದಲ್ಲಿ ಅನ್ನೋ ಲೆಕ್ಕಾಚಾರ. ಮತ್ತೊಂದು ಮಾಹಿತಿ, ರಾಹುಲ್ ಗಾಂಧಿಗೆ ವಿಶೇಷವಾಗಿ ಸಿದ್ದರಾಮಯ್ಯನವರನ್ನು ಬದಲಾವಣೆ ಮಾಡೋದು ಇಷ್ಟ ಇಲ್ಲ ಅನ್ನೋ ಒಂದು ಮಾಹಿತಿ ಬರ್ತಾ ಇದೆ. ಸಿದ್ದರಾಮಯ್ಯನವರು ಅಹಿಂದ ನಾಯಕತ್ವ ಲೀಡರು, OBCಯ ನಾಯಕ, OBCಯವರನ್ನು ಚೇಂಜ್ ಮಾಡೋದು ಬೇಡ ಅನ್ನೋದು ರಾಹುಲ್ ಗಾಂಧಿಯವರ ಅಭಿಪ್ರಾಯ ಅನ್ನೋ ಒಂದು ಮಾತು ಕೂಡ ಕೇಳಿ ಬರ್ತಾ ಇದೆ ಪ್ರಭು. ಓಕೆ, ಥ್ಯಾಂಕ್ ಯು ಸತೀಶ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.